ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತಮಿಳಿನಲ್ಲೇ ನೋಡಿ ಗೊತ್ತಾಗಿರುತ್ತೆ. ಯುಗಾದಿ ಹಬ್ಬದ ವ್ಲಾಗ್. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಕೂಡ ಅಷ್ಟೇ ನೆನ್ನೆ ಸ್ವಲ್ಪ ಶಾಪಿಂಗ್ ಇತ್ತು, ಪೂಜೆ ಸಾಮಾನು, ಹೂವು ಹಣ್ಣು ಎಲ್ಲ ಹೋಗಿ ತಗೊಂಡ್ ಬಂದ್ವಿ. ಅದೇ ಎಲ್ಲ ಫುಲ್ ಕ್ಲೀನಿಂಗ್ ಮಾಡ್ಕೊಂಡೆ. ಸೊ ಆಕಾಶ್ ಇಬ್ರು ಮಲ್ಕೊಂಡ್ಬಿಟ್ರು. ಸೊ ಆಕಾಶ್ಗೂ ಹೋಗಿತ್ತು ಆಫೀಸ್ ಇದ್ದಲ್ಲ. ಸೊ ನಾನು ಎಲ್ಲಾನು ರಾತ್ರಿ ಪೂರ್ತಿ 3 ಗಂಟೆ ತನಕ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಸಾರಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಬೆಳಗ್ಗೆ ನಾವಿದ್ದಲ್ಲ ಅಷ್ಟರಲ್ಲೇ ಬೆಳಗ್ಗೆ ಎದ್ದು ಪೂಜೆನೇ ಮಾಡಿ ರಂಗೋಲಿ ಹಾಕಿ ತೋರಣ ಕಟ್ಟಿ ಎಲ್ಲನೂ ಮುಗಿಸ್ಬಿಟ್ಟೆ. ಸೊ ಹಬ್ಬ ಬೆಳಗ್ಗೆನ ಆಗೋಯ್ತು. ಆ್ಯಂಡ್ ಅವ್ನು ಮತ್ತೆ ಮಧ್ಯಾಹ್ನ ಮಲ್ಕೊಂಡಾಗ ಅಡುಗೆಗೆ ರೆಡಿ ಮಾಡ್ಬಿಟ್ಟೆ. ಹಬ್ಬದ ವಿಶೇಷ ಅಡುಗೆ ಏನೇನು ಅಂತ ಕೂಡ ತೋರಿಸ್ತೀನಿ. ಸೊ ಸಿಂಪಲ್ ಆಗಿ ಒಂದು ಸ್ಯಾರಿ ಹಾಕೊಂಡಿದ್ದೀನಿ, ಮೈಸೂರು ಸಿಲ್ಕ್ ಸ್ಯಾರಿ. ನೆನ್ನೆ ಮಾರ್ಕೆಟಲ್ಲಿ ಮೆಹಂದಿ ಕೂಡ ಸಿಕ್ತು, ಮೆಹಂದಿನೂ ತಗೊಂಡು ಬಂದು ಮೆಹಂದಿ ಕೂಡ ಹಾಕೊಂಡಿದ್ದೀನಿ. ನನ್ನ ಫೇವ್ರೇಟ್ ಡಿಸೈನ್ ಇದು. ಆ್ಯಂಡ್ ಚೆನ್ನಾಗಿ ಅನಿಸ್ತಾ ಇದೆ, ಒಂದು ಹಬ್ಬದ ವಾತಾವರಣ, ಹಬ್ಬದ ಫೀಲ್ ಕೊಡ್ತಾ ಇದೆ. ಯುಗಾದಿ ಹಬ್ಬ ಅಂದರೆ ಯಾರ್ಯಾರಿಗೆ ಏನೇನು ನೆನಪಾಗುತ್ತೆ ಅಂತ ನನಗೆ ತಿಳಿಸಿ. ಆ್ಯಂಡ್ ನಮಗೆ ಚಿಕ್ಕವರಾಗಿದ್ದರಿಂದ ಯುಗಾದಿ ಹಬ್ಬ ಅಂದರೆ ಹೊಸ ಬಟ್ಟೆ. ಯುಗಾದಿ ಹಬ್ಬ ಅಂತಂದರೆ ನಮಗೆ ಮೇನ್ ಹೊಸ ಬಟ್ಟೆ ಬರುತ್ತೆ ಅಂತಾನೆ. ಹೊಸ ಬಟ್ಟೆ ನಮ್ಮೂರಲ್ಲಿ ಎಲ್ಲ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಸೊ ಅದೆಲ್ಲ ನೆನಪಾಗುತ್ತೆ. ಇಲ್ಲಿ ನಾನು ಹೇಗೆ ಹಬ್ಬನ ಆಚರಿಸಿದೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಬೆಳಗ್ಗೆಯಿಂದ ಹೆಂಗೆ ಮಾಡಿದೆ. ಆ್ಯಂಡ್ ಇವಾಗ ಆಕಾಶಿನ ಆಫೀಸಿಂದ ಬಂದಿಲ್ಲ, ಅವ್ರು ಬಂದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗೋ ಪ್ಲ್ಯಾನ್ ಇದೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ದರ್ಶನ ಮಾಡಿಕೊಂಡು ಅಡುಗೆ ಎಲ್ಲ ರೆಡಿ ಆಗಿದೆ, ಬಂದು ಊಟ ಮಾಡ್ಕೊಂಡು. ಸೊ ಬನ್ನಿ ಇವತ್ತಿನ ಹಬ್ಬದ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ. ಟೈಮ್ ನೋಡ್ತಾ ಇರ್ಬೋದು ನೀವು, ರಾತ್ರಿ 1 ಗಂಟೆ ಆಯಿತು. ಸ್ವಲ್ಪ ಈ ಫೋಟೋಸ್ ಎಲ್ಲ ಕಿತ್ತು ಬಂದಿತ್ತು, ಅದೆಲ್ಲ ರಿಅರೇಂಜ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ಒರೆಸಿ ಟಿವಿ ಸೋಫಾ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮನೆ ಮುಂದೆ ಕೂಡ ಎಲ್ಲ ಸಾರಿಸಿ ಮ್ಯಾಟ್ಗಳೆಲ್ಲ ವಾಶ್ ಮಾಡಿ ಒಣಗಾಕಿ ತೊಳೆದು ನೀಟ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲೇ ಟೈಮ್ ಆಗೇ ಬಿಡ್ತು. ಎಷ್ಟೊತ್ತಿಗೆ ಟೈಮ್ ಹೋಯ್ತು ಎಷ್ಟು ಬೇಗ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ತೋರಣ ಕೂಡ ಬೇವಿನ ಸೊಪ್ಪು ಕೂಡ ರಾತ್ರಿನೇ ಸಿಕ್ಬಿಟ್ಟಿದೆ. ಇಷ್ಟೆಲ್ಲ ಮಾಡ್ತಾ ಟೈಮ್ 3 ಗಂಟೆ ಆಗೇ ಹೋಯಿತು. ಸೊ ಲಾಸ್ಟ್ಗೆ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಪೂಜೆ ಇದ್ದವು ಎಲ್ಲ ಥಿಂಗ್ಸ್ ಎಲ್ಲ ತೊಳೆದು ಇಟ್ಕೊಂಡೆ, ದೇವರು ಪೂಜೆ ಸಾಮಾನು ದೀಪಗಳೆಲ್ಲ. ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಯ್ತು. ಇಲ್ಲಿ ನಾನು ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೇಳೆ ಹೂರ್ಣ ಮತ್ತು ಮೈದಾ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ. ನಾನು ಒಬ್ಬಟ್ಟನ್ನ ಮೊದಲ ಬಾರಿ ಮಾಡ್ತಾ ಇದ್ದೀನಿ. ಸೊ ಹೇಗೆ ಬರುತ್ತೆ ಅಂತ ಸ್ವಲ್ಪ ಟೆನ್ಷನ್ ಇತ್ತು, ಬಟ್ ತುಂಬಾ ಚೆನ್ನಾಗಿ ಬಂತು ಹೋಳಿಗೆ. ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ನನಗೂ ಕೂಡ ಅಷ್ಟೇ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಆಕಾಶು ಕೂಡ ಅಷ್ಟೇ, 1-2 ಒಬ್ಬಟ್ಟು ಅವರು ಕೂಡ ತಿಂದರು. ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಇಬ್ಬರಿಗಾಗೋ ಅಷ್ಟು. ಸೊ ಹಬ್ಬ ಅಂದಮೇಲೆ ಒಬ್ಬಟ್ಟು ಇರಲೇಬೇಕಲ್ಲ. ಆ್ಯಂಡ್ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ದೆ, ಕಡಲೆ ಬೀಜ ಎಲ್ಲ ಹಾಕ್ಕೊಂಡು. ಅದನ್ನು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಯುಗಾದಿ ಆದಮೇಲೆ ಬೇವು ಬೆಲ್ಲದ ಪಚ್ಚಡಿ ಇರಲೇಬೇಕಲ್ಲ, ಅದಕ್ಕೆ ಸೊ ಅದನ್ನು ಕೂಡ ಬೇವು ಬೆಲ್ಲ ಹುಣಸೆಹಣ್ಣು ಮಾವಿನಕಾಯಿ ಎಲ್ಲ ಹಾಕಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಬದುಕು ಅನ್ನೋ ಬೇರು ಹಳೆಯದಾದರೂ ಹೊಸ ಕನಸುಗಳು ಚಿಗುರು ನಮ್ಮದಾಗಲಿ. ಬೆಲ್ಲದ ಸಿಹಿ ಎಷ್ಟು ಮುಖ್ಯನೋ ಅಷ್ಟೇ ಸಮನಾಗಿ ಬೇವಿನ ಕಹಿ ಕೂಡ ಮುಖ್ಯ ಅನ್ನೋದು ನೆನಪಿರಲಿ. ಕಷ್ಟ ಅನ್ನೋದು ಯಾರನ್ನು ಬಿಡೋದಿಲ್ಲ, ಅದರ ನಂತರ ಬರೋ ಸಂತೋಷನೂ ಕೂಡ ಹಾಗೇನೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಹೊಸ ವರ್ಷದ ಆರಂಭದ ದಿನವಾದ ಯುಗಾದಿಯನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ಹೇಳ್ತಾ ಹ್ಯಾಪಿ ಯುಗಾದಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಬಾಳಲ್ಲಿ ಬೇವು ಮತ್ತು ಬೆಲ್ಲ ಸಮನಾಗಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್.